ಹಲೋ ಎವ್ರಿವನ್, ಕ್ವಿಕ್ಕಾಗಿ 2 ನಿಮಿಷದಲ್ಲಿ ಎಗ್ ಸ್ಯಾಂಡ್ವಿಚ್ ಮಾಡೋದು ಹೇಗಂತ ನೋಡೋಣ ಬನ್ನಿ. ಎಗ್ ಸ್ಯಾಂಡ್ವಿಚ್ಗೆ ಬೇಕಾಗುವ ಪದಾರ್ಥಗಳು 2 ಮೊಟ್ಟೆ, 1 ಈರುಳ್ಳಿ, 1 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ, ಉಪ್ಪು, ಖಾರ, ಎಣ್ಣೆ ಮತ್ತು ಬ್ರೆಡ್ನ ಒಂದು ಪ್ಯಾನ್ ಇಟ್ಕೊಂಡು ಪ್ಯಾನಲ್ಲಿ ಬ್ರೆಡ್ಡು ಬಿಸಿ ಮಾಡಿ ಪಕ್ಕಕ್ಕಿಡಿ. ಅದೇ ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಬಾಯ್ಲ್ ಮಾಡಿರೋ ಎಗ್ನ ಉಪ್ಪು ಸ್ವಲ್ಪ ಸ್ಲೈಸಸ್ಸಾಗಿ ಕಟ್ ಮಾಡ್ಕೊಂಡು ಉಪ್ಪು ಖಾರ ಹಾಕಿ ಅದನ್ನು ಫ್ರೈ ಮಾಡಿ ಪಕ್ಕಕ್ಕಿಡಿ. ಆಮೇಲೆ ಅದೇ ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಸ್ಲೈಸಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಫ್ರೈ ಮಾಡಿ, ಎರಡೂ ಕಡೆ ಫ್ರೈ ಮಾಡಿ ಪಕ್ಕಕ್ಕಿಡಿ. ಆಮೇಲೆ ಅದೇ ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಫ್ರೈ ಮಾಡಿ ಅಲ್ಲಿ ಆಮ್ಲೆಟಿಗೆ ಅಂಥೇಳಿ ಬ್ಯಾಟರ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಅದು ತಣ್ಣಗಾದ್ಮೇಲೆ ಅದಕ್ಕೆ ಮಿಕ್ಸ್ ಮಾಡಿ. ಅದಕ್ಕೂ ಸಾಲ್ಟ್ ಹಾಕ್ಬೋದು, ನೀವು ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಆಯಿಲ್ ಹಾಕಿ ಅದೇ ಪ್ಯಾನಿಗೆ ಸ್ವಲ್ಪ ಆಯಿಲ್ ಹಾಕಿ ಆಮ್ಲೆಟ್ ಬ್ಯಾಟರ್ನ ಇದಕ್ಕೆ ಮಿಕ್ಸ್ ಮಾಡಿ. ಗಾರ್ನಿಷಿಗೆ ಬೇಕಾದ್ರೆ ಸ್ವಲ್ಪ ಕೊತ್ತಂಬರಿನೂ ಮೇಲೂ ಹಾಕ್ಕೋಬೋದು. ಎರಡೂ ಸೈಡು ಫುಲ್ ಫ್ರೈ ಮಾಡಾದಮೇಲೆ ಇದನ್ನು ತೆಗೆದು ಸೈಡಿಗಿಟ್ಟು ಆಮೇಲೆ ನಮಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಲ್ಲ, ಈರುಳ್ಳಿ, ಕೊತ್ತಂಬರಿ, ಬ್ರೆಡ್ಡು ಮತ್ತು ಎಗ್ಗು, ಇದನ್ನಷ್ಟು ಒಂದು ಬ್ರೆಡ್ ಸ್ಲೈಸಸ್ ಕೆಳಗಿಟ್ಟು ಅದ್ರ ಮೇಲೆ ಎಗ್ ಹಾಕಿ, ಎಗ್ ಮೇಲೆ ಈರುಳ್ಳಿ, ಕೊತ್ತಂಬರಿ, ಉಪ್ಪು ಬೇಕಾದ್ರೆ ನೀವು ಮೇಲೆ ಬೇಕಾದ್ರೆ ಸ್ವಲ್ಪ ಹಾಕ್ಕೋಬೋದು, ಉಪ್ಪು ಮತ್ತು ಪೆಪ್ಪರ್ ಪೌಡ್ರು ನಾನು ಹಾಕಿಲ್ಲ. ಮತ್ತು ಇದ್ರ ಮೇಲೆ ಆಮ್ಲೆಟ್ ಇಟ್ಟು ಅದ್ರ ಮೇಲೊಂದು ಬ್ರೆಡ್ ಕ್ಲೋಸ್ ಮಾಡಿ ಬೇಕಾದ್ರೆ ಕಟ್ ಮಾಡ್ಕೋಬೋದು, ಇಲ್ಲ ಹಾಗೆ ತಿಂತೀನಂದ್ರೂ ಓಕೆ. ಅದನ್ನು ಸಾಸ್ ಜೊತೆನೂ ತಿನ್ಬೋದು, ಇಲ್ಲ ಹಾಗೇನೂ ತಿನ್ಬೋದು, ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಮೆಸೇಜ್ ಮಾಡಿ ಹೇಳಿ ಪ್ಲೀಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್.